ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಆರೋಗ್ಯಕ್ಕೆ ಕೆಲವು ಚುಟುಕುಗಳು. ನಾವು ಬೆಳಿಗ್ಗೆ ಎದ್ದ ಕೂಡಲೇ ಮಲವಿಸರ್ಜನೆ ಆದ ತಕ್ಷಣ ಬಾಯಿ ಮತ್ತು ಕಣ್ಣನ್ನು ನೀರಿನಿಂದ ಸ್ವಚ್ಛಗೊಳಿಸಬೇಕು. ಏಕೆಂದರೆ ಮಲವಿಸರ್ಜನೆ ಮಾಡುವಾಗ ಬಾಯಿ ಮತ್ತು ಕಣ್ಣಿನ ಮೂಲಕ ಸೂಕ್ಷ್ಮಾಣು ವೈರಸ್ಗಳು ಹೊರಬೀಳುತ್ತದೆ. ಪ್ರತಿದಿನ ಕಡಿಮೆ ಪಕ್ಷ ಅಂದರೆ 8 ಗ್ಲಾಸ್ ನೀರನ್ನು ಕುಡಿಯಲೇಬೇಕು. ನಮ್ಮ ದಿನನಿತ್ಯದ ಆಹಾರ ಸೇವನೆಯಲ್ಲಿ ಅಂದರೆ ನಾವು ಊಟ ಮಾಡುವಾಗ 2 ಬಗೆಯ ತರಕಾರಿಗಳು, 1 ಹಣ್ಣು ಇರುವಂತೆ ನೋಡಿಕೊಳ್ಳಬೇಕು. ಪ್ರತಿದಿನ ಬೆಳಿಗ್ಗೆ 1 ಗ್ಲಾಸ್ ಬೆಚ್ಚನೆಯ ನೀರಿಗೆ ನಿಂಬೆಹಣ್ಣನ್ನು ಹಿಂಡಿ ಕುಡಿಯಬೇಕು. ಬಾಡಿ ಹೋಗದ ತರಕಾರಿಗಳನ್ನು ಮಾತ್ರವೇ ಬಳಸಬೇಕು. ವಾರಕ್ಕೊಮ್ಮೆ ದಿನನಿತ್ಯ ಆಹಾರವನ್ನು ಸೇವಿಸದೆ ಕೇವಲ ಹಣ್ಣುಗಳನ್ನು ಮಾತ್ರವೇ ಸೇವಿಸುತ್ತಾ ಹಣ್ಣುಗಳಿಂದ ತೆಗೆದ ರಸವನ್ನು ಕುಡಿಯುತ್ತಿರಬೇಕು. ಫ್ರಿಡ್ಜ್ ಅನ್ನು ಒಂದು ನಿಯಮಿತವಾಗಿ ಬಳಸಬೇಕು. ನಾವು ತಿನ್ನಬೇಕೆಂದಿರುವ ಆಹಾರವನ್ನು ಅತಿ ಹೆಚ್ಚು ದಿವಸಗಳ ಕಾಲ ಫ್ರಿಡ್ಜಿನಲ್ಲಿ ಇಟ್ಟು ಅನಂತರ ಬಳಸುವುದು ನಮ್ಮ ಆರೋಗ್ಯ ಕೆಡಲು ಕಾರಣವಾಗುತ್ತದೆ. ಬಿಸಿ ಪದಾರ್ಥಗಳನ್ನು ಫ್ರಿಡ್ಜಿನಲ್ಲಿ ಇಡುವುದು ಸಹ ತಪ್ಪೇ ಆಗುತ್ತದೆ. ಫ್ರಿಡ್ಜ್ ಬಳಸುವ ವಿಧಾನದಲ್ಲಿ ಹೆಚ್ಚು ಜಾಗೃತೆಯನ್ನು ವಹಿಸಬೇಕು. ನಾವು ಸೇವಿಸಬೇಕೆಂದಿರುವ ಯಾವುದೇ ಹಣ್ಣು ತರಕಾರಿಗಳನ್ನು 2 ಅಥವಾ 3 ದಿನಗಳ ಕಾಲವಷ್ಟೇ ಫ್ರಿಡ್ಜಿನಲ್ಲಿ ಇಟ್ಟು ಬಳಸಬೇಕು. ಹೆಚ್ಚು ದಿನಗಳ ಕಾಲ ಫ್ರಿಡ್ಜಿನಲ್ಲಿ ಆಹಾರ ಪದಾರ್ಥಗಳನ್ನು ಇಟ್ಟು ಬಳಸುವುದು ಆರೋಗ್ಯಕ್ಕೆ ಹಾನಿಕಾರಕ. ಕಾಫಿ ಅಥವಾ ಟೀ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳುವುದು ನಮ್ಮ ಆರೋಗ್ಯ ರಕ್ಷಣೆಗೆ ಒಳ್ಳೆಯದು. ನಾವು ಸೇವಿಸುವ ಆಹಾರದಲ್ಲಿ ಉಪ್ಪನ್ನು ನಿಯಮಿತವಾಗಿ ಬಳಸುವುದು ತುಂಬಾ ಒಳ್ಳೆಯದು. ನಾವು ಸೇವಿಸುವ ಆಹಾರದಲ್ಲಿ ನಾವು ಉಪ್ಪು ಹೆಚ್ಚಾಗಿ ಬಳಸಿದ್ದೇ ಆದಲ್ಲಿ ನಮಗೆ ಮುದಿತನವು ಬೇಗ ಆವರಿಸುತ್ತದೆ. ಮುದಿತನವು ಮುಂದೂಡಲ್ಪಡಬೇಕಾದರೆ ನಾವು ಸೇವಿಸುವ ಆಹಾರದಲ್ಲಿ ಉಪ್ಪು ಸೇವನೆ ಕಡಿಮೆ ಇರಬೇಕು. ನಾವು ಬಳಸುವ ತರಕಾರಿಗಳನ್ನು ಕತ್ತರಿಸಿದ ನಂತರ ಸ್ವಲ್ಪ ಹೊತ್ತು ಉಪ್ಪು ಬೆರೆಸಿದ ನೀರಿನಲ್ಲಿ ಆ ತರಕಾರಿಗಳನ್ನು ಹಾಕುವುದರಿಂದ ಆ ತರಕಾರಿಯಲ್ಲಿರುವ ಕೆಲವು ಕ್ರಿಮಿಗಳು ನಾಶವಾಗುತ್ತದೆ. ಬದನೆಕಾಯಿ, ಕೋಸು, ಬೀಟ್ರೂಟ್ ಮುಂತಾದ ತರಕಾರಿಗಳನ್ನು ಕತ್ತರಿಸಿದ ನಂತರ ಉಪ್ಪು ಬೆರೆಸಿದ ನೀರಿನಲ್ಲಿ ಸ್ವಲ್ಪ ಹೊತ್ತು ಇಟ್ಟು ಅನಂತರ ಅಡುಗೆಗೆ ಬಳಸಬೇಕು. ಯಾವುದೇ ಒಂದು ಆಹಾರವನ್ನು ಸೇವಿಸುವ ಮುನ್ನ ಆ ಆಹಾರದಲ್ಲಿ ಪೌಷ್ಟಿಕ ಪದಾರ್ಥಗಳು ಇದೆಯಾ ಇಲ್ಲವಾ ಮತ್ತು ನಮಗೆ ಆ ಆಹಾರ ಪದಾರ್ಥಗಳು ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆ ಎಂಬುದನ್ನು ಆಲೋಚಿಸಬೇಕು. ಕೆಟ್ಟ ದೃಶ್ಯಗಳನ್ನು ನೋಡುತ್ತಾ ಅಂದರೆ ಕೊಲೆ, ಭೀಕರ ದೃಶ್ಯಗಳು ಮುಂತಾದವುಗಳನ್ನು ಟಿವಿಯಲ್ಲಿ ನೋಡುತ್ತಾ ಆಹಾರವನ್ನು ಸೇವಿಸಬಾರದು. ನಾವು ಸೇವಿಸುವ ಆಹಾರ ಮಿತವಾಗಿರುವಂತೆ ಪ್ರತಿದಿನ ಜಾಗೃತೆ ವಹಿಸಬೇಕು. ನಾವು ಸೇವಿಸುವ ಆಹಾರ ನಮ್ಮ ಹೊಟ್ಟೆಯಲ್ಲಿ ಅರ್ಧದಷ್ಟಿರಬೇಕು. ನೀರು ಕಾಲು ಭಾಗ ಇರಬೇಕು. ಇನ್ನುಳಿದ ಕಾಲು ಭಾಗ ಖಾಲಿ ಇರಬೇಕು. ನಾವು ಆಹಾರವನ್ನು ಸೇವಿಸುವಾಗ ಊಟದ ಮಧ್ಯದಲ್ಲಿ ಆಗಾಗ ನೀರನ್ನು ಕುಡಿಯುವುದನ್ನು ಕಡಿಮೆ ಮಾಡಬೇಕು. ಊಟವಾದ ನಂತರ ನೀರನ್ನು ಕುಡಿಯುವುದನ್ನು ರೂಢಿ ಮಾಡಿಟ್ಟುಕೊಳ್ಳಬೇಕು. ಪ್ರತಿದಿನ ಕನಿಷ್ಠ 20 ನಿಮಿಷವಾದರೂ ಮೌನವನ್ನು ಪಾಲಿಸಬೇಕು. ಮೌನವನ್ನು ಪಾಲಿಸುವುದೆಂದರೆ ಮಾತು ಬರದ ಮೂಕರಂತೆ ಮಾತನಾಡದೆ ಇರುವುದಲ್ಲ. ಯಾವುದೇ ಕೆಲಸ ಕಾರ್ಯವನ್ನು ಮಾಡದೆ, ಯಾವುದೇ ರೀತಿಯ ಆಲೋಚನೆಗಳನ್ನು ಮಾಡದೆ, ಯಾವುದೇ ರೀತಿಯ ಚಿಂತೆಗಳಿಗೆ ಒಳಗಾಗದೆ ಮನಸ್ಸನ್ನು ಖಾಲಿಯಾಗಿ ಇಟ್ಟುಕೊಳ್ಳಬೇಕು. ಮೆಣಸು, ಬೇವಿನ ಸೊಪ್ಪು ಮತ್ತು ಗಂಧ ಇವು 3 ಅರೆದು ಪೇಸ್ಟಿನಂತೆ ತಯಾರಿಸಿ ಮೊಡವೆಗಳಿಗೆ ಹಚ್ಚಿದಲ್ಲಿ ಮೊಡವೆಗಳು ಮಾಯವಾಗುತ್ತದೆ. ತುಳಸಿ ಎಲೆಗಳನ್ನು ಮತ್ತು ಮೆಣಸನ್ನು ಚೆನ್ನಾಗಿ ಅರೆದು ಅದನ್ನು ಪುಟ್ಟ ಪುಟ್ಟ ಉಂಡೆಗಳನ್ನಾಗಿ ಮಾಡಿ ಅದು ಆರಿ ಗಟ್ಟಿಯಾದ ನಂತರ ಮೈಕೈ ನೋವು ಬಂದಾಗ, ಶೀತ ಆದಾಗ ಸೇವಿಸಿದರೆ ಕೂಡಲೇ ಗುಣ ಕಂಡು ಬರುವುದು. ಹೆಂಗಸರು ವಾರಕ್ಕೊಮ್ಮೆಯಾದರೂ ಮುಖಕ್ಕೆ ಅರಶಿನವನ್ನು ಹಚ್ಚಿಕೊಳ್ಳುವುದರಿಂದ ಗಡ್ಡ ಮೀಸೆ ಬರುವ ದೌರ್ಭಾಗ್ಯವು ದೂರವಾಗುತ್ತದೆ. ಮಜ್ಜಿಗೆಗೆ ಸ್ವಲ್ಪ ಸಕ್ಕರೆಯನ್ನು ಬೆರೆಸಿ ಕುಡಿಯುವುದರಿಂದ ದೇಹದ ಉಷ್ಣಾಂಶವು ಕಡಿಮೆ ಆಗುತ್ತದೆ. ಮನುಷ್ಯನಿಗೆ ತನ್ನ ಶರೀರದಲ್ಲಿ ಎ ವಿಟಮಿನ್ ಸಮೃದ್ಧಿಯಾಗಿ ಇರಬೇಕು. ಎ ವಿಟಮಿನ್ ಕೊರತೆಯಿಂದ ಕಣ್ಣಿನ ರೋಗಗಳು ಆವರಿಸುತ್ತದೆ, ಚರ್ಮವು ಸುಕ್ಕಾಗುತ್ತದೆ. ಎ ವಿಟಮಿನ್ ಲೋಪ ಹೆಚ್ಚಾಗಿ ಇರುವವರು ಕ್ಯಾರೆಟ್ ಅನ್ನು ಹೆಚ್ಚಾಗಿ ಸೇವಿಸಬೇಕು. ಹಲ್ಲುಗಳು ಗಟ್ಟಿಯಾಗಲು, ಮೂಳೆಗಳು ಬೇಗ ಸವೆಯದೇ ಇರಲು, ಕಣ್ಣುಗಳು ಆರೋಗ್ಯವಾಗಿರಲು ವಿಟಮಿನ್ ಎ ಪುಷ್ಕಲವಾಗಿರಬೇಕು. ವಿಟಮಿನ್ ಎ ಸಮೃದ್ಧಿಯಾಗಿರುವ ಅಂದರೆ ಅತಿ ಹೆಚ್ಚಾಗಿರುವ ಆಹಾರ ಪದಾರ್ಥವೆಂದರೆ ಅದು ಕ್ಯಾರೆಟ್ ಒಂದೇ. ಹಸಿ ಕ್ಯಾರೆಟ್ ಅನ್ನು ಸೇವಿಸುವುದು ಉತ್ತಮವಾದುದು. ಕ್ಯಾರೆಟ್ನಿಂದ ಮಾಡಬಹುದಾದಂಥ ಕೆಲವು ಪದಾರ್ಥಗಳು: ಕ್ಯಾರೆಟ್ ಅನ್ನು ಹಲ್ವಾ ಮಾಡಿ ಸೇವಿಸಬಹುದು, ಪಲ್ಯ ಮಾಡಿ ಸೇವಿಸಬಹುದು, ಸಾರಿಗೆ ತರಕಾರಿಯಂತೆ ಉಪಯೋಗಿಸಬಹುದು. ಒಟ್ಟಾರೆ ಯಾವುದೋ ರೀತಿ ಕ್ಯಾರೆಟ್ ನಮ್ಮ ದೇಹವನ್ನು ಸೇರುವಂತೆ ನಾವು ನಮ್ಮ ಆಹಾರ ಸೇವನೆಯಲ್ಲಿ ಕ್ಯಾರೆಟಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಆಗ ನಮ್ಮ ಆರೋಗ್ಯವು ಸುಲಭವಾಗಿ ರಕ್ಷಿಸಲ್ಪಡುತ್ತದೆ. ಚೆನ್ನಾಗಿ ನಿದ್ರೆ ಬರಬೇಕಾದರೆ ಏನು ಮಾಡಬೇಕು? ಹಗಲಲ್ಲಿ ದೇಹವನ್ನು ದಂಡಿಸಿ ಕೆಲಸ ಮಾಡಿರಬೇಕು ಅಥವಾ ಸಂಜೆ 5 ಗಂಟೆ ನಡೆಯಬೇಕು. ಮಲಗುವ ಮುನ್ನ 1 ಲೋಟ ಬಿಸಿ ಹಾಲಿಗೆ ಸ್ವಲ್ಪ ಜೇನುತುಪ್ಪ ಮಿಶ್ರಣ ಮಾಡಿ ಕುಡಿಯಬೇಕು. ಈ 2 ಕಾರ್ಯಗಳಿಂದ ಗಾಢವಾದ ನಿದ್ದೆ ಬರುತ್ತದೆ. ಕೂದಲು ಉದುರದಿರಲು ಏನು ಮಾಡಬೇಕು? ಹರಳೆಣ್ಣೆಯನ್ನು ವಾರಕ್ಕೊಮ್ಮೆ ಕ್ರಮ ತಪ್ಪದೆ ಹಚ್ಚಬೇಕು.
ಯಾವುದೇ ಒಂದು ಎಣ್ಣೆಯನ್ನು ಹಚ್ಚುವಾಗ ಕೂದಲಿಗೆ ಎಣ್ಣೆಯನ್ನು ಹಚ್ಚುವುದಕ್ಕಿಂತಲೂ ತಲೆಯ ಚರ್ಮಕ್ಕೆ ಎಣ್ಣೆಯನ್ನು ಹಚ್ಚಬೇಕು. ವಿಟಮಿನ್ ಬಿ ಹೆಚ್ಚಾಗಿರುವ ಪದಾರ್ಥಗಳನ್ನು ಸೇವಿಸಬೇಕು. ಆರೋಗ್ಯವು ಸಕ್ರಮವಾಗಿರಬೇಕೆಂದರೆ ಇಂದ್ರಿಯಗಳನ್ನು ನಿಗ್ರಹಿಸಬೇಕು. ಆಗ ಮಾತ್ರವೇ ಆರೋಗ್ಯವು ಸಕ್ರಮವಾಗಿರಲು ಸಾಧ್ಯವಾಗುವುದು. ನಮ್ಮ ಆರೋಗ್ಯವು ಸಕ್ರಮವಾಗಿರಲು ನಮ್ಮ ಇಂದ್ರಿಯಗಳಲ್ಲಿ ಪ್ರಮುಖ ಇಂದ್ರಿಯವಾದ ನಾಲಿಗೆಯನ್ನು ನಾವು ನಮ್ಮ ಹತೋಟಿಯಲ್ಲಿಟ್ಟುಕೊಳ್ಳಬೇಕು. ಆಗ ಮಾತ್ರವೇ ನಮ್ಮ ಆರೋಗ್ಯವು ಸುರಕ್ಷಿತವಾಗಿರಲು ಸಾಧ್ಯವಾಗುವುದು. ನಾಲಿಗೆಯ ರುಚಿಗೆ ನಾವು ಗುಲಾಮರಾಗದೆ ನಮ್ಮನ್ನು ರೋಗಗಳು ಸುಲಭವಾಗಿ ಆವರಿಸುತ್ತದೆ. ನಾಲಿಗೆಯ ಚಪಲಕ್ಕೆ ನಾವು ಸ್ಪಂದಿಸಬಾರದು. ಹಾಗೆಂದು ನಾಲಿಗೆಯ ಚಪಲವನ್ನು ತೀರಿಸದೆ ಮನಸ್ಸನ್ನು ನೋವಿಗೆ ಒಳಪಡಿಸಬಾರದು. ನಮಗೆ ಹಿತಕರವಾದ ಆಹಾರವನ್ನು ಹಿತಮಿತವಾಗಿ ಸೇವಿಸಿ ನಮ್ಮ ನಾಲಿಗೆಗೆ ನಾವು ಮೋಸ ಮಾಡದೆ, ನಮ್ಮ ಮನಸ್ಸಿಗೂ ಸಹ ನಾವು ಅನ್ಯಾಯ ಮಾಡದೆ ಸಮಾನತ್ವವನ್ನು ರೂಪಿಸಬೇಕು. ಹಣ್ಣುಗಳನ್ನು ಸೇವಿಸುವಾಗ ಅದರ ಜೊತೆ ಹಾಲನ್ನು ಸೇವಿಸುವುದರಿಂದ ಉತ್ತಮ ಪ್ರತಿಫಲ ದೊರೆಯುತ್ತದೆ. ಆದರೆ ಹಾಲು ಸೇವನೆ ಜೊತೆ ತರಕಾರಿಗಳನ್ನು ಸೇವಿಸುವುದು ಒಳ್ಳೆಯದಲ್ಲ. ಹಣ್ಣು, ತರಕಾರಿ, ಸೊಪ್ಪು ಇವುಗಳನ್ನು ಸೇವಿಸುವ ಮುನ್ನ ಅರ್ಧ ಗಂಟೆಗಳ ಕಾಲ ಇವುಗಳನ್ನು ನೀರಿನಲ್ಲಿ ನೆನೆ ಹಾಕುವುದು ಒಳ್ಳೆಯದು. ಏಕೆಂದರೆ ಇವುಗಳನ್ನು ಬೆಳೆಯುವಾಗ ಕ್ರಿಮಿನಾಶಕ ಔಷಧಿಗಳನ್ನು ಬಳಸಿರುತ್ತಾರೆ. ಆದುದರಿಂದ ನೀರಿನಲ್ಲಿ ಅರ್ಧ ಗಂಟೆ ನೆನೆ ಹಾಕಿ ಬಳಸುವುದು ಉತ್ತಮ. ಬಗೆ ಬಗೆಯ ಹಣ್ಣುಗಳನ್ನು ಒಂದೇ ಸಾರಿ ತಿನ್ನಬಾರದು. ಹಣ್ಣುಗಳ ಸೇವನೆಯಿಂದ ಅತ್ಯುತ್ತಮ ಪ್ರತಿಫಲ ದೊರೆಯಬೇಕೆಂದರೆ ಹೊಟ್ಟೆ ಖಾಲಿ ಇರುವಾಗ ಹಣ್ಣುಗಳನ್ನು ಸೇವಿಸಬೇಕು ಅಥವಾ ಹಾಲಿನ ಜೊತೆ ಹಣ್ಣುಗಳನ್ನು ಸೇವಿಸಬೇಕು. ಹಣ್ಣುಗಳು ಎಷ್ಟೇ ಪೌಷ್ಟಿಕಾಂಶ ತುಂಬಿರುವ ಹಣ್ಣುಗಳಾದರೂ ಸಹ ಅವುಗಳನ್ನು ಎಚ್ಚೆತ್ತವಾಗಿ ತಿನ್ನುವುದರಿಂದ ಅನಾರೋಗ್ಯಕ್ಕೆ ಒಳಗಾಗಬೇಕಾಗುತ್ತದೆ. ನಮ್ಮ ಆರೋಗ್ಯದಲ್ಲಿ ಸಕ್ರಮವಾಗಿರಲು ನಮ್ಮ ಮನೆ ಮತ್ತು ಮನೆಯ ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛವಾಗಿರಬೇಕು. ಸೊಳ್ಳೆಗಳು, ನೊಣಗಳು, ಧೂಳು, ಮಲಿನತೆ ಆಗದಂತೆ ಮನೆಯನ್ನು ಮತ್ತು ಮನೆಯ ಸುತ್ತಮುತ್ತಲಿನ ವಾತಾವರಣವನ್ನು ಸದಾ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.